ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಲ್ಲಿ ಮತ್ತೊಂದು ಮಹತ್ವದ ಅಪ್ಡೇಟ್ಸ್ ಹೊರಬಿದ್ದಿದೆ. ಇಂದು ಅಂದ್ರೆ ಮಂಗಳವಾರ ರಾತ್ರಿ 8 ಗಂಟೆಯ ಒಳಗೆ ಅಮೆರಿಕ ಹೇಳಿದ ಹಾಗೆ ದಾಳಿ ಮಾಡುತ್ತಾ ಅಂತ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಎಸ್, ಮಧ್ಯಪ್ರಾಚ್ಯದಲ್ಲಿ 39ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ಗೆ ಟ್ರಂಪ್ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ದಿನ ರಾತ್ರಿ 8 ಗಂಟೆಯ ತನಕ ಮಾತ್ರ ಸಂಧಾನಕ್ಕೆ ಅವಕಾಶ. ಒಂದು ವೇಳೆ ಇರಾನ್ ಬಗ್ಗದೆ ಹೋದ್ರೆ, ಒಪ್ಪಂದಕ್ಕೆ ಬರದೇ ಇದ್ರೆ ಸಂಪೂರ್ಣವಾಗಿ ಇರಾನ್ನ ನಾಶ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ನರಕ ದರ್ಶನ ಅಂತ ಹೇಳ್ತಿದ್ರು. ಈ ದಿನ ರಾತ್ರಿ 8 ಗಂಟೆಯ ನಂತರ ಆ ನರಕ ದರ್ಶನ ಆಗಲಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೇತುವೆ ಮತ್ತು ವಿದ್ಯುತ್ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಡೆಡ್ಲೈನ್ ಮುಗಿದ ಮೇಲೆ ಬೇಡ್ಕೊಂಡ್ರು ಸಹ ನಾವಂತೂ ಬಿಡೋದಿಲ್ಲ ಅಂತ ಇರಾನ್ ಮೂಲ ಸೌಕರ್ಯಗಳ ಮೇಲೆ ದಾಳಿಯಾಗುತ್ತೆ ಅಂತ ಟ್ರಂಪ್ ಫೈನಲ್ ವಾರ್ನ್ ಕೊಟ್ಟಿದ್ದಾರೆ. ಆದ್ರೆ ಏನೇ ವಾರ್ನ ಕೊಟ್ಟಿದ್ರು ಕೂಡ, ಟ್ರಂಪ್ ಅವರು ಏನೇ ಹೇಳಿಕೆಗಳನ್ನ ಕೊಟ್ಟಿದ್ರು ಕೂಡ ಇರಾನ್ ಅದಕ್ಕೆ ಡೋಂಟ್ ಕೇರ್ ಅಂತಿದೆ. ಅವರೇ ಮೊದಲು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಇರಾನ್ ಸಂದೇಶವನ್ನ ಕೂಡ ಕೊಟ್ಟಿದೆ. ಮಧ್ಯವರ್ತಿಗಳು ಅಂದ್ರೆ ಪಾಕಿಸ್ತಾನದ ಮುಖಾಂತರ ಸಂದೇಶವನ್ನ ಕೊಟ್ಟಿದೆ. ಒಂದು ಕಡೆ ಟ್ರಂಪ್ ಹೇಳ್ದ ಹಾಗೆ ಮಾಡೇ ಬಿಡ್ತಾರಾ ಅಂತ ಇಡೀ ಜಗತ್ತೇ ನಿಬ್ಬೆರಗಾಗಿ ನಿಂತಿದೆ. ಅಂಥದ್ರಲ್ಲಿ ಇರಾನ್ ಮಾತ್ರ ಯಾವುದೇ ಹೇಳಿಕೆಗಳಿಗೂ ಬಗ್ಗೋದೇ ಇಲ್ಲ. ಅವರು ಶುರು ಮಾಡಿದ ಯುದ್ಧವನ್ನ ಅವರೇ ನಿಲ್ಲಿಸಬೇಕು ಅಂತಹ ಸಂದೇಶವನ್ನ ಕೊಟ್ಟಿದೆ. ಸದ್ಯಕ್ಕಂತೂ ಇರಾನ್ ಬಗ್ಗೋ ತರ ಕಾಣಿಸ್ತಿಲ್ಲ. ಅದೇ ರೀತಿಯಾಗಿ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿವೆ. ಮೊದಲಿಗೆ ಹಾರ್ಮುಜ್ ಅನ್ನ ರೀಓಪನ್ ಮಾಡಬೇಕು. ಆದ್ರೆ ಇರಾನ್ ಏನೇ ಮಾಡಿದ್ರು ಕೂಡ ಹಾರ್ಮುಜ್ ಓಪನ್ಗೆ ಒಪ್ಕೊಳ್ತಾ ಇಲ್ಲ. ಅಧ್ಯಕ್ಷ ಟ್ರಂಪ್ಗೆ ತಿರುಗೇಟ್ ಕೊಡ್ತಾ ಇದೆ. ಇರಾನ್ ವಿದ್ಯುತ್ ಘಟಕಗಳ ಬಳಿ ಮಾನವ ಸರಪಳಿಯನ್ನ ನಿರ್ಮಿಸಿದೆ. ನಮ್ಮ ಮಾನವ ಸರಪಳಿಯನ್ನ ದಾಟಿ ಅದು ಹೇಗೆ ನಮ್ಮ ಮುಖ್ಯ ಘಟಕಗಳ ಮೇಲೆ ದಾಳಿ ಮಾಡ್ತಾರೆ ನೋಡೋಣ ಅಂತ ಯುವಕರಿಗೆ ಇರಾನ್ ಕರೆ ಕೊಟ್ಟಿದೆ. ಒಂದು ವೇಳೆ ಅಮೆರಿಕ ದಾಳಿ ಮಾಡೋದೇ ಆದ್ರೆ ಅದಕ್ಕೆ ಯಾವ ರೀತಿ ತಿರುಗೇಟನ್ನ ಕೊಡಬೇಕು ಅಂತಲೂ ಕೂಡ ಇರಾನ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಮೆರಿಕ ಎಲ್ಲೆಲ್ಲಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಲ್ಲೆಲ್ಲ ಯುವ ಸಮೂಹಕ್ಕೆ ಕರೆ ಕೊಟ್ಟು ಇರಾನ್ ಸಜ್ಜಾಗಿ ನಿಂತಿದೆ. ಇನ್ನು ಅಮೆರಿಕ ಇರಾನ್ ಮೇಲೆ ಭಾರಿ ದಾಳಿ ನಡೆಸಿದೆ. ಇರಾನ್ನ ಕಹರಾಜ್ನಲ್ಲಿ ಭಾರಿ ಸ್ಫೋಟದ ಸದ್ದುಗಳು ಕೇಳಿಬರ್ತಿವೆ. ಟೆಹರಾನ್ ಮೇಲೆಯೂ ಕೂಡ ಅಮೆರಿಕ ಘೋರವಾಗಿ ಅಟ್ಯಾಕ್ ಮಾಡಿದೆ. ಒಂದು ಕಡೆ ಡೆಡ್ಲೈನ್, ಇನ್ನೊಂದು ಕಡೆ ಭಾರಿ ತೀವ್ರವಾದ ಅಟ್ಯಾಕ್ ಕೂಡ ನೀಡ್ತಾ ಇದೆ. ಪೈಲಟ್ಗಳ ರಕ್ಷಣೆಯ ನೆಪದಲ್ಲಿ ಇರಾನ್ನಲ್ಲಿ ಯುರೇನಿಯಂ ವಶಕ್ಕೆ ಅಮೆರಿಕ ಪ್ರಯತ್ನ ಪಟ್ಟಿದೆ ಅಂತ ಹೇಳಲಾಗ್ತಿದೆ. ಪೈಲಟ್ಗಳ ರಕ್ಷಣೆಗೆ ಅಮೆರಿಕ ಬಳಸಿದ್ದು 171 ಯುದ್ಧ ವಿಮಾನ. ಇನ್ನು ಟ್ರಂಪ್ 3 ಬಾರಿ ಇರಾನ್ಗೆ ಡೆಡ್ಲೈನ್ ಕೊಟ್ಟಿರುವಂತದ್ದು. ಈ ದಿನ ಕೊಟ್ಟ ಡೆಡ್ಲೈನ್ ಹೆಚ್ಚು ಕಮ್ಮಿ ಫೈನಲ್ ಅಂದ್ರೆ ತಪ್ಪಾಗೋದಿಲ್ಲ. ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9ವರೆಗೆ ಡೆಡ್ಲೈನ್ ಫಿನಿಶ್ ಆಗುತ್ತೆ. ಕಳೆದ ದಿನ ಅಂದ್ರೆ ನಿನ್ನೆ ಟ್ರಂಪ್ ಹೆಚ್ಚು ಕಮ್ಮಿ 1 ಗಂಟೆ 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಇರಾನ್ ನಮ್ಮ ಕಂಡೀಷನ್ಗಳಿಗೆ ಒಪ್ಪದೆ ಹೋದ್ರೆ ಯಾವ ರೀತಿಯೆಲ್ಲ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹೇಳಿಕೆಯನ್ನ ನೀಡಿದೆ. ರಾತ್ರಿವರೆಗೂ ಕೂಡ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿ ಸಂಧಾನವನ್ನ ನಡೆಸಿವೆ. ಆದ್ರೆ ಅದು ಸಕ್ಸೆಸ್ ಆಗೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜೊತೆಗೆ ಟ್ರಂಪ್ ಅವರನ್ನ ಹೊರತುಪಡಿಸಿ ಅಮೆರಿಕ ಒಂದು ದೇಶವಾಗಿ ನೋಡಿದಾಗ ಯಾವುದೇ ಯುದ್ಧಗಳನ್ನ ಅಮೆರಿಕ ಸೋತಿರುವ ಇತಿಹಾಸವಂತೂ ಇಲ್ಲವೇ ಇಲ್ಲ. ಫಸ್ಟ್ ವರ್ಲ್ಡ್ ವಾರ್ ಇರ್ಬೋದು ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಇರ್ಬೋದು, ತನ್ನ ಮಿತ್ರ ರಾಷ್ಟ್ರಗಳ ಜೊತೆಗೂಡಿ ಅಮೆರಿಕ ಎಲ್ಲವನ್ನ ಗೆದ್ದಿದೆ. ಅಲ್ಲದೆ ಅಮೆರಿಕಾಗೆ ಯುದ್ಧವೇನು ಹೊಸತೇನಲ್ಲ. ಇನ್ನೊಂದು ಕಡೆ ಇರಾನ್ ದೊಡ್ಡ ಪ್ಲಾನ್ ಅನ್ನ ಮಾಡಿದೆ. ಜನರನ್ನ ಮುಂದೆ ಬಿಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಜನರನ್ನ ಮುಂದೆ ಬಿಟ್ರೆ ಅಮೆರಿಕ ಯುದ್ಧಕ್ಕೆ ಬರಲ್ಲ ಅನ್ನೋದು ಇರಾನ್ ಅಧಿಕಾರಿಗಳ ಯೋಚನೆ ಆಗಿದೆ. ಯಾವುದೇ ಕಾರಣಕ್ಕೂ ಇರಾನ್ ಮಾತ್ರ ಯುದ್ಧವನ್ನ ನಿಲ್ಲಿಸುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 8 ಗಂಟೆಯ ನಂತರ ಏನಾಗುತ್ತೆ, ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅಮೆರಿಕ ನುಡಿದಂತೆ ಇರಾನ್ನ ಸರ್ವನಾಶ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.